श्री चरण सौहार्द सहकारी बैंक की 10वीं शाखा का कोडिगेहल्ली में उद्घाटन किया गया। भरोसा हो तो ही बैंक का विकास संभव। सेवानिवृत्त मुख्य न्यायाधीश पी.डेस दिनेश कुमार, बेंगलुरु, 27 मई। एक बैंक एक ट्रस्ट है और एक बैंक तभी विकसित हो सकता है जब इसमें भरोसा हो। यह कहना है राज्य उच्च न्यायालय के सेवानिवृत्त मुख्य न्यायाधीश पी.एस. का दिनेश कुमार ने कहा। सहकारी नगर के पास कोडिगे गांव में सहकारी क्षेत्र में महत्वपूर्ण कीर्तिमान स्थापित कर रहे श्री चरण सौहार्द सहकारी बैंक की 10वीं शाखा का उद्घाटन करते हुए उन्होंने कहा कि अगर यह विश्वास हो कि बैंक में पैसा जमा किया जा सकता है तो बैंक की गरिमा बढ़ जाती है, बैंक बढ़ेगा। उन्होंने कहा कि बैंकों को ग्राहकों का भरोसा कायम रखना चाहिए। आधुनिक युग में बैंकिंग सेवा बढ़नी चाहिए। अच्छे विकास के माध्यम से समाज को सर्वोत्तम सेवा प्रदान की जानी चाहिए। यदि कोई बैंक अधिक शाखाएं खोलेगा तो आर्थिक गतिविधियां बढ़ेंगी। श्री चरण ने कहा कि द्वारकानाथ एवं अन्य की टीम सौहार्द सहकारी बैंक का बहुत ही कुशलतापूर्वक संचालन कर अपनी सेवा दे रही है। सार्वजनिक टीवी के प्रमुख एच.आर. रंगनाथ ने कहा कि सत्य और धर्म के साथ काम करना कठिन है। बैंकिंग क्षेत्र में भरोसे की भारी कमी है। हमने जो सोचा था कि सहकारी बैंकिंग क्षेत्र में नहीं होना चाहिए वह सब हो गया है। ऐसे दौर में श्री चरण सौहार्द सहकारी बैंक इसका अपवाद है। बैंक 10वीं शाखा के माध्यम से बहुत तेजी से आगे बढ़ रहा है। ऐसे में सावधानी जरूरी है। उन्होंने कहा कि यह नहीं भूलना चाहिए कि बैंक में पैसा जमा करने वाले लोग मेहनती होते हैं। श्री चरण सौहार्द सहकारी बैंक के संस्थापक अध्यक्ष द्वारकानाथ गायत्री द्वारकानाथ, निदेशक ए. गोपीनाथ, उपाध्यक्ष शुभ प्रदा, वरिष्ठ प्रबंधक T.N. गीता व अन्य मौजूद थे। बैंक ಅನ್ನೋದು ನನ್ನ ಅಭಿಪ್ರಾಯದಲ್ಲಿ ಇಟ್ಸ್ ಎ ಪ್ಲೇಸ್ ಆಫ್ ಟ್ರಸ್ಟ್. ಜನರಿಗೆ ಅಲ್ಲಿಯ ಒಂದು ಲೊಕ್ಯಾಲಿಟಿಯಲ್ಲಿರುವ ಜನರಿಗೆ ಈ ಬ್ಯಾಂಕಿನಲ್ಲಿ ನಾವು ನಮ್ಮ ಹಣವನ್ನು ಇಡಬಹುದು ಅಂತಕ್ಕಂಥ ಒಂದು ಅವರಿಗೆ ಆ ಟ್ರಸ್ಟ್ ಬಂದಿದ್ದೇ ಆದಲ್ಲಿ ಆ ಬ್ಯಾಂಕಿನ ಒಂದು ಘನತೆ ಹೆಚ್ಚಾಗ್ತದೆ. ಇದು ಅಂಥ ಒಂದು ಕೋಆಪರೇಟಿವ್ ಬ್ಯಾಂಕು ಇದು 10ನೆಯ ಬ್ರಾಂಚಲ್ಲಿ ಶುರು ಮಾಡಬೇಕು ಎಂಬುದಾಗಿ ಹೇಳಿದಾಗ ನನಗೆ ನಿಜವಾಗ್ಲೂ ಒಂದು ಸಂತೋಷ ಆಯಿತು. ಯಾಕೆಂದರೆ 27 ವರ್ಷಗಳಿಂದ ಶುರುವಾಗಿದೆ, 27 ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ ಅಂತ ಈಗ ಕೆಲವು ನಿಮಿಷಗಳ ಕೆಳಗೆ ತಮ್ಮ ಹೇಳಿದ್ರು. ಎ ಬ್ಯಾಂಕ್ ಟು ಸಸ್ಟೈನ್ ಆ್ಯಂಡ್ ಟು ಡೂ ವೆಲ್ ಆ್ಯಂಡ್ ಟು ಗ್ರೋ with so many number of branches, it's a very wonderful thing, and I'm extremely glad to have been associated with the bank to inaugurate this morning's function, and I pray God that this bank keep growing and do service to the society much more, and I wish the bank a great success with multiple kinds of multiple number of branches and good service. ಈ ದಿಶೆಯಲ್ಲಿ ಶ್ರೀ ದ್ವಾರಕಾನಾಥ್ ಅವರು ಮತ್ತು ಅದರ ಆಡಳಿತ ಮಂಡಳಿಯವರು ತುಂಬ ವರ್ಷಗಳಿಂದ ದಕ್ಷವಾಗಿ ಈ ಬ್ಯಾಂಕನ್ನು ನಡೆಸ್ಕೊಂಡು ಬಂದಿದ್ದಾರೆ ಅನ್ನೋ ರಿಪೋರ್ಟನ್ನು ಸಹ ನಾನು ತೆಗೆದುಕೊಂಡ ಮೇಲೆ ಇಲ್ಲಿ ಬರಲಿಕ್ಕೆ ಅಂತ ಒಪ್ಕೊಂಡೆ. ಒಂದು ವ್ಯವಸ್ಥೆಯನ್ನು ಅತ್ಯಂತ ಪಾರದರ್ಶಕವಾಗಿ ಮತ್ತು ಸತ್ಯನಿಷ್ಠೆ ಧರ್ಮದಿಂದ ಪಾಲನೆ ಮಾಡಿಕೊಂಡು ಇವತ್ತು ಕೆಲಸ ಮಾಡೋದು ಬಹಳ ಕಷ್ಟದ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ನೀವಿನ್ನೂ ಉಳ್ಕೊಂಡಿದ್ದೀರಿ ದ್ವಾರಕಾನಾಥ್, ಥ್ಯಾಂಕ್ ಯು. ನಿಮಗೂ ಕೂಡ ನಾನು ಅತ್ಯಂತ ಪ್ರೀತಿಸುವ ಗೌರಿಶಂಕರ್ ಅವರು ಇಲ್ಲಿದ್ದಾರೆ, ತಮಗೆ ನಮಸ್ಕಾರ ಸರ್. ಈ ಬ್ಯಾಂಕಿನ 2ನೆಯ ಖಾತೆಯ ಉದ್ಘಾಟನೆಗೆ ನಾನು ಬಂದಿರೋದು. ಮೊದಲನೇದು JP ನಗರ. ಅವತ್ತು SP ಬಾಲಸುಬ್ರಹ್ಮಣ್ಯಂ ಅವ್ರು ನನ್ನ ಜೊತೆ ಇದ್ರು. ಅವತ್ತು ನಾವಿಬ್ಬರು ಭಾಳ ಎಂಜಾಯ್ ಮಾಡಿದ್ವಿ ಆ ಬ್ರ್ಯಾಂಚ್ ಇದನ್ನು. ಆಗ ಅವ್ರು ನನಗೊಂದು ಮಾತು ಹೇಳಿದ್ರು, ರಂಗ ನಮ್ಮ ಹತ್ರ ದುಡ್ಡು ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬ್ಯಾಂಕೇ ಇನಾಗ್ರೇಟ್ ಮಾಡಿದ್ಮೇಲೆ ದುಡ್ಡು ಯಾಕೆ ಬೇಕು ಬಿಡು ಅಂತ.
ದ್ವಾರಕನ ಭಾಳ ಕಷ್ಟಪಟ್ಟಿದ್ದಾರೆ ಈ ಬ್ಯಾಂಕ್ಗೆ. ಅವರು ಇವಾಗ ಲಕ್ಷ್ಮೀಪುತ್ರ ಥರ ಕಾಣಿಸ್ತಿರ್ಬೋದು, ಬಟ್ ಅವ್ರ ನಂಬಿಕೆ ಎಲ್ಲ ಶೃಂಗೇರಿ ಶಾರದಾ ಮಾತೆಯ ಸರಸ್ವತಿ ಜೊತೆ ಇದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಏನು ಹೇಳ್ತೀವಿ ಅಂದರೆ ಲಕ್ಷ್ಮೀ ಸರಸ್ವತಿ ಒಂದಾಗಲ್ಲ ಅಂತೀವಿ, ಭಾಳ ಕಡಿಮೆ ಎರಡೂ ಒಂದು ಕಡೆಗೆ ಸೇರ್ಕೊಳ್ಳೋದು. ಇನ್ನು ನಿಮ್ಮ ಅದೃಷ್ಟ ಎರಡೂ ಸೇರಿದಂಗಿದೆ. ಭಾಳ ವೇಗವಾಗಿ ಬೆಳೀತಿರೋ ಒಂದು ಬ್ಯಾಂಕು ಇವತ್ತಿನ ಸರ್ಕಮ್ಸ್ಟೆನ್ಸಲ್ಲಿ ಅಷ್ಟೇ ಕೇರ್ಫುಲಿ ಇರಬೇಕು. ಸಾಹೇಬರು ಮಾನ್ಯ ನ್ಯಾಯಮೂರ್ತಿಗಳು ಟ್ರಸ್ಟಿನ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ದ ಬಿಗ್ಗೆಸ್ಟ್ ಡಿಫಿಷಿಯನ್ಸಿ ಆಫ್ ಬ್ಯಾಂಕಿಂಗ್ ಸೆಕ್ಟರ್ ಇವತ್ತಿರೋದೇ ಟ್ರಸ್ಟ್. ಅದರಲ್ಲೂ ಕೋಆಪರೇಟಿವ್ ಆ್ಯಂಡ್ ಸೌಹಾರ್ದ ಇದರಲ್ಲಿರುವಂಥ ನಮ್ಮ ರಾಜ್ಯಕ್ಕೆ ಹೇಳೋದಾದರೆ ಅಲ್ಲಿಂದ ಕಷ್ಟ ಆಗ್ತಾ ಇದೆ. ಇಲ್ಲಿರೋ ಬಹಳ ಜನಕ್ಕೆ ನಡೆದಿರೋಂತಹ ಬೆಳವಣಿಗೆಗಳ ಅರಿವಿದೆ. ನಾವು ನಡೀಬಾರದು ಅಂತ ಭಾವಿಸಿದ್ದೆಲ್ಲ ನಡೆದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಜನಕ್ಕೆ ಒಂದು ರೀತಿ ಭಯ, ಅಸಮಾಧಾನ, ಅನುಮಾನ ಎಲ್ಲ ಹುಟ್ಟದಂಗಿದೆ. 10ನೇ ಬ್ರಾಂಚ್ ಮಾಡಿದ ಮೇಲೆ ಸಂಭ್ರಮಕ್ಕಿಂತ ಎಚ್ಚರಿಕೆ ಹೆಚ್ಚಿರಬೇಕು ಅಂತ ನನ್ನ ಭಾವನೆ. ಬಿಕಾಸ್ you need to be little more careful now because you are in a path of growth and stabilization which could create lot of problems. ಅದು ಕ್ರಿಯೇಟ್ ಮಾಡಿದೆ. ಈಗ ನಮ್ಗೆ ಗೊತ್ತಿರೋ ಇನ್ಸ್ಟಿಟ್ಯೂಷನ್ಸಲ್ಲೇ, ನಮ್ಮ ಸುತ್ತಮುತ್ತಲೂ ಇರೋ ಇನ್ಸ್ಟಿಟ್ಯೂಷನ್ಸೇ, ಐ ಡೋಂಟ್ ವಾಂಟ್ ಟು ನೇಮ್ ದೆಮ್, ಕ್ರಿಯೇಟ್ ಆಗಿದೆ. ದೇರ್ ಆರ್ ಹಂಡ್ರೆಡ್ಸ್ ಆಫ್ ಪೀಪಲ್ ಹೂ ಕಮ್ ಟು ಮೀ, ನಮಗೇನಾದರೂ ಒಂದು ಸಣ್ಣ ಸಹಾಯ ಮಾಡಿಕೊಡೋಕ್ಕಾಗತ್ತಾ, ಅಲ್ಲಿಂದ ನೀವೇನಾದ್ರು ಮಾಡಿಸ್ಕೊಡೋಕ್ಕಾಗತ್ತಾ ಅಂತ. ನಾವು ವಿ ಆರ್ ನಾಟ್ ಇನ್ ಎ ಪೊಸಿಷನ್ ಟು ಡೂ ಎನಿಥಿಂಗ್ ನಾವು. ಹಾಗಾಗಿ ಅವ್ರು ನನ್ನನ್ನು ಹಳೆಯ ಪರಿಚಯ ಆದಾಗಲಿಂದ ನಮ್ಮ ಬ್ಯಾಂಕಲ್ಲಿ ಏನಾದ್ರು ನೀವು ಮಾಡಬೇಕು ಅಂತಿದ್ರು. ಈಗೊಂಚೂರು ನಂಬಿಕೆ ಬಂದಂಗಿದೆ. ಅದಕ್ಕೆ ಈಗ ಮೊನ್ನೆ ಇತ್ತೀಚೆಗೆ ಅವ್ರ ಜೊತೆ ವ್ಯವಹಾರ ಶುರು ಮಾಡಿದ್ದೀನಿ. 10ನೇ ಬ್ರಾಂಚ್ ಅಂದರೆ ಜೋಕ್ ಅಲ್ಲ. ದಿ ರೆಸ್ಪಾನ್ಸಿಬಿಲಿಟಿ ಈಸ್ ನಾಟ್ ಜಸ್ಟ್ ಆನ್ ದ್ವಾರಕಾನಾಥ್ ಹಿಯರ್. ಇಟ್ ಟ್ರಾನ್ಸ್ಲೇಟ್ಸ್ ಆ್ಯಂಡ್ ಕಮ್ಸ್ ಡೌನ್ ಟು ಇವನ್ ಡೈರೆಕ್ಟರ್ಸ್. 50,000 ಜನ ಕ್ಲೈಂಟ್ಸು, ಐದರ್ ಗ್ರಾಹಕರು ಆರ್ ಅಕೌಂಟ್ ಹೋಲ್ಡರ್ಸು, ವಾಟ್ ಎವರ್ ಬಿ ಇಟ್. ಅಂದರೆ ಅದು ಜೋಕಲ್ಲ ಎಗೇನ್. ವಿಚ್ ಮೀನ್ಸ್ 50,000 ಇಂಟು 4 ಅಂದರೆ ಒಂದು 4 ಲಕ್ಷ 2 ಲಕ್ಷ ಜನ ನಿಮ್ಮ ಟ್ರಸ್ಟ್ ಇಟ್ಟಿದ್ದಾರೆ ಅಂತ ಅರ್ಥ. ನಮ್ಮಂಥ ಈ ಬ್ಯಾಂಕ್ಗಳಿಗೆ ಬರೋರು ಯಾರದೋ ತಲೆ ಹೊಡೆದು ದುಡ್ಡು ಮಾಡಿರೋರು ಅಲ್ಲ. ಭಾಳ ಬೆವರು ಸುರಿಸಿ ಕಷ್ಟಪಟ್ಟು ದುಡ್ಡು ಮಾಡ್ಕೊಂಡು ಬಂದಿರೋರು ಸೇವ್ ಮಾಡೋಕ್ಕೆ ಬಂದಿರ್ತಾರೆ. ಹಾಗಾಗಿ ಐ ವಿಶ್ ದ ಸ್ಟಾಫ್. 1977 ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಲ್ಲಿ ಫಸ್ಟ್ ಕೆಲಸ ಮಾಡ್ತಾಯಿದ್ದೆ. 20 ವರ್ಷ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ದು. ನಂತರ 97 ನಂತರ ಶ್ರೀಚರಣ್ ಬ್ಯಾಂಕು ಓಪನ್ ಮಾಡಿದ್ದು. ಅದಾದ ನಂತರ ಇದುವರೆಗೂ ಈಗ 10ನೇ ಬ್ರಾಂಚ್ ಓಪನ್ ಆಗಿದೆ. 97ರಲ್ಲಿ ಓಪನ್ ಆದಾಗ ಶೇರ್ ಕ್ಯಾಪಿಟಲ್ 30 ಲಕ್ಷ ರೂಪಾಯಿ ಇತ್ತು. ಇವತ್ತು ನಮ್ಮ ಬ್ಯಾಂಕ್ದು ಸುಮಾರು 40 ಕೋಟಿ ರೂಪಾಯಿ ಇದೆ. ಓನ್ ಕ್ಯಾಪಿಟಲ್ 80 ಕೋಟಿ ರೂಪಾಯಿ ಇದೆ. ಇದು ಗ್ರಾಹಕರ ನಂಬಿಕೆ, ವಿಶ್ವಾಸ. ಇವತ್ತು ನಮ್ಮ ಬ್ಯಾಂಕು ಹೇಳಬೇಕಂದ್ರೆ ಸುಮಾರು 750 ಕೋಟಿ ಡೆಪಾಸಿಟ್ ಇತ್ತು. ಇದು ಈ ಪಕ್ಕದಲ್ಲಿ ಎಲ್ಲ ಪರಿಸರದಿಂದ ನಮ್ಮ ಬ್ಯಾಂಕ್ ಈಗ ಡೆಪಾಸಿಟ್ ರೆಡ್ಯೂಸ್ ಆಗಿದೆ, ಎಲ್ಲ ಪಿಕಪ್ ಆಗ್ತಾಯಿದೆ. ಬಟ್ ಬಂದವರಿಗೆಲ್ಲ ನಾವೆಲ್ಲ ಸಮಾಧಾನವಾಗಿ ಸ್ಯಾಟಿಸ್ಫೈ ಆಗಿ ಸರ್ವೀಸು ಕೊಡ್ತಾಯಿದ್ವಿ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ನಮ್ಮ ಕಸ್ಟಮರ್ಸು ನಮ್ಮ ಮೇಲೆ ಭಾಳ ನಂಬಿಕೆ ಇಟ್ಕೊಂಡಿದ್ದಾರೆ. ಸೊ ನಾವು ಇನ್ನೂ ಬ್ರಾಂಚ್ ಓಪನ್ ಮಾಡೋ ಉದ್ದೇಶ ಇದೆ. ವಿಶೇಷ ಲೇಔಟು ಎಲ್ಲ ಇದೆ, ಓಪನ್ ಮಾಡೋದು ನೆಕ್ಸ್ಟ್ ಇಯರ್ ಇದೆ, ಪ್ಲಾನಿಂಗ್ ಇದೆ ಹೇಳ್ಬೇಕಂದ್ರೆ. ಸೊ ಗ್ರಾಹಕರು ನಮ್ಮ ಮೇಲೆ ನಂಬಿಕೆ ಇದೆ. ಸೊ ನಮ್ಮಲ್ಲಿ ಹೇಳ್ಬೇಕಂದ್ರೆ ಹೌಸಿಂಗ್ ಲೋನ್ಸ್ ಇದೆಯಲ್ಲ, ಭಾಳ ಚೀಪೆಸ್ಟ್ ಹೇಳ್ಬೇಕಂದ್ರೆ 8.25% ಹೇಳ್ಬೇಕಂದ್ರೆ ನ್ಯಾಷನಲೈಸ್ ಬ್ಯಾಂಕ್ ರೇಟಲ್ಲೇ ಕೊಡ್ತೀವಿ ಹೇಳ್ಬೇಕಂದ್ರೆ. ಸೊ ಅದು ಬರ್ತಾಯಿದೆ, ರಿಕವರಿ ಚೆನ್ನಾಗಿದೆ. NPA ಕೂಡ ನಮ್ಮಲ್ಲಿ ಜಾಸ್ತಿ ಇಲ್ಲ, ಸ್ಟ್ಯಾಂಡರ್ಡ್ಸ್ ಇದೆ, ಕ್ಯಾಪಿಟಲ್ ಅಡಿಕ್ವೆಸಿ ಚೆನ್ನಾಗಿದೆ. RBI ಪ್ಯಾರಾಮೀಟರ್ಸ್ ಪ್ರಕಾರ ನಮ್ಮ ಬ್ಯಾಂಕು ತುಂಬ ಚೆನ್ನಾಗಿದೆ ಹೇಳ್ಬೇಕಂದ್ರೆ. RBIನವರು ಹೇಳ್ಬೇಕಂದ್ರೆ ನಮ್ಮ ಟೆಕ್ನಾಲಜಿ ವೈಸು ಭಾಳ ತುಂಬ ಸ್ಯಾಟಿಸ್ಫೈ ಮಾಡಿದ್ದಾರೆ. ಟೆಕ್ನಾಲಜಿ ವೈಸ್ ಟಾಪಲ್ಲಿ ಬಂದ ಇದು ಬ್ಯಾಂಕವರು, ರಿಸರ್ವ್ ಬ್ಯಾಂಕವರು ನಮ್ಮಲ್ಲಿ ಸರ್ಟಿಫೈ ಮಾಡಿ ಹೇಳ್ಬೇಕಂದ್ರೆ ಬೆಸ್ಟ್ ಅಂತಬಿಟ್ಟು. ನಮ್ಮ ಬ್ಯಾಂಕು ಸ್ವಂತ ಬಿಲ್ಡಿಂಗ್ಲೇ ಕಾರ್ಯನಿರ್ವಹಿಸ್ತಾ ಇದೆ. ಗಾಂಧಿ ಬಜಾರ್ ಇದೆ. ಇವತ್ತು ಟೋಟಲ್ 10 ಬ್ರಾಂಚ್ ಆಗಿದೆ ಹೇಳ್ಬೇಕಂದ್ರೆ. ಎಷ್ಟು ಬ್ರಾಂಚ್ ಇದೆ ಸರ್? 10 ಬ್ರಾಂಚ್ ಆಗಿದೆ. ಶೃಂಗೇರಿ ಶಾರದಾಂಬನ ಕೃಪೆ, ಜಗದ್ಗುರುಗಳ ಕೃಪೆ ಎಲ್ಲ ಕ್ಲಿಯರ್ ನಡೀತಾ ಇದೆ. ನಂಬಿಕೆ, ವಿಶ್ವಾಸ ಅದನ್ನು ಉಳಿಸ್ಕೊಳ್ತೀವಿ, ಬೆಳೆಸ್ತೀವಿ.